ಸಮಸ್ತ ಸ್ನೇಹಿತರಿಗೂ ನಮಸ್ಕಾರ. ಜಗತ್ತು ಶಕ್ತಿಯನ್ನು ಪೂಜೆ ಮಾಡುತ್ತೆ ಹೊರತು ದುರ್ಬಲತೆಯನ್ನು ಪೂಜೆ ಮಾಡಲ್ಲ. ಒಬ್ಬ ಬ್ಯಾಟ್ಸ್ಮ್ಯಾನು ಸ್ಟೇಡಿಯಮಲ್ಲಿ ನಿಂತಾಗ ಒಂದು 4 ಸಿಕ್ಸರ್ಸು ಹೊಡೆದ್ರೆ ಆ ಸ್ಟೇಡಿಯಮಲ್ಲಿರೋವಂಥ ಜನ ಎಲ್ಲ ಎದ್ದು ನಿಂತು ಚಪ್ಪಾಳೆ ಹೊಡಿತಾರೆ, ಕಿಕ್ಕಿರಿತಾರೆ, ಆನಂದ ಪಡ್ತಾರೆ. ಇದಕ್ಕೆಲ್ಲ ಮೂಲ ಕಾರಣ ಅವನಲ್ಲಿದ್ದಂಥ ಶಕ್ತಿ. ಅದನ್ನು ಕೊಂಡಾಡ್ತಾ ಇರ್ತಾರೆ. ಅವನು 4 ಸಿಕ್ಸ್ ಹೊಡಿದೇ ಇದ್ದಿದ್ರೆ ಜನ ಅವನ್ನ ನೋಡು ಏನು ಹೊಡಿತಾರೆ, ಏನು ಆಟ ಆಡ್ತಾ ಇದ್ದಾರೆ ನೋಡು, ಈ ಥರ ಹೇಳ್ತಾರೆ ಹೊರತು ಅವನನ್ನು ಪ್ರಶಂಸೆ ಮಾಡಲ್ಲ. ಅದೇ ರೀತಿ ಪುರಂದರದಾಸರು ಹೇಳ್ದಾಗೆ ನಮ್ಮಲ್ಲಿ ಶಕ್ತಿ ಇದ್ದರೆ ನಮ್ಮಲ್ಲಿರುವಂಥ ನೆಂಟರೆಲ್ಲ ಹಿತವಾಗಿ ಇರ್ತಾರೆ. ಅದೇ ನಮ್ಮಲ್ಲಿ ದುರ್ಬಲತೆ ಇದ್ದರೆ ನಮ್ಮಲ್ಲಿರುವಂಥ ಆಪ್ತರು ಎಲ್ಲ ನಮಗೆ ವೈರಿಗಳಾಗ್ತಾರೆ. ತಂದೆ ತಾಯಿಗಳು ಪ್ರೀತಿಯಿಂದ ಸಾಕಿ ಬೆಳೆಸಿದ ಮಗ ಅಥವಾ ಅವರ ಮಕ್ಕಳು ದಡ್ಡನಾಗಿ ದುರ್ಬಲನಾಗಿ ಅದಾದ ನಂತರ ಯಾವುದೇ ರೀತಿಯಾದಂತಹ ಚೈತನ್ಯ ಇಲ್ಲದೆ ಆದಂತಹ ಮಗ ಆಗ್ಬಿಟ್ಟ ಅಂದರೆ ತನ್ನ ತಂದೆ ತಾಯಿಗಳನ್ನೇ ಹುಟ್ಬಿಟ್ಟ ಕಳಂಕ, ಇಂಥವ್ರಿಂದ ನಾನು ಇಂಥ ಮಗ ಹುಟ್ಬಿಟ್ನಲ್ಲ ಅಂತ ವ್ಯತಿರೇಕಕ್ಕೆ ಒಳಗಾಗ್ತಾರೆ ಹೊರತು ಆಹಾ ನೀನೇ ನನ್ನ ಮಗ ಅಂತ ಹೇಳ್ತಾರ. ಅದೇ ರೀತಿ ತಂದೆ ತಾಯಿಗಳನ್ನು ಕೂಡ ಒಬ್ಬ ನಿಜವಾದ ಶಕ್ತಿ ಇಲ್ಲದಂತಹ ಮಗನ್ನ ಹೊಂದಿದ್ರೆ ಖಂಡಿತವಾಗ್ಲೂ ತಿರಸ್ಕಾರ ಮಾಡ್ತಾರೆ. ಆದ್ದರಿಂದಲೇ ಶಕ್ತಿಯೇ ಜೀವನ, ದುರ್ಬಲತೆಯೇ ಮರಣ. ನಾವು ನಮ್ಮಲ್ಲಿರುವಂಥ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಬೇಕಾಗತ್ತೆ. ದೈಹಿಕವಾಗಿ, ಮಾನಸಿಕವಾಗಿ, ನೈತಿಕವಾಗಿ, ಆಧ್ಯಾತ್ಮಿಕವಾಗಿ. ಯಾಕಂದರೆ ನಾವು ನಿರಂತರವಾಗಿ ಆ ಶಕ್ತಿಯನ್ನು ಕಾಪಾಡ್ಕೊಳ್ಳೋದು ನಮಗೆ ತುಂಬ ಮುಖ್ಯವಾಗಿರುವಂತಹ ಘಟನೆ ಆಗಿರುತ್ತೆ, ಸಂದರ್ಭಗಳಾಗುತ್ತೆ. ಕೆಲವು ಸಂದರ್ಭಗಳನ್ನ ನಾವು ಎದುರಿಸ್ಬೇಕು ಅಂದರೆ ನಮ್ಮಲ್ಲಿ ಶಕ್ತಿ ಇಲ್ಲದೆ ಹೋದರೆ ಖಂಡಿತವಾಗ್ಲೂ ನಾವು ಅಲ್ಲಿ ಸೋಲನ್ನು ಅನುಭವಿಸ್ಬೇಕಾಗತ್ತೆ. ಆದ್ದರಿಂದಲೇ ವಿವೇಕಾನಂದರು ಹೇಳ್ತಾರೆ, ಕಬ್ಬಿಣದಂತಹ ಮಾಂಸಖಂಡ, ಉಕ್ಕಿನ ನರಮಂಡಲ, ವಿದ್ಯುತ್ ಶಕ್ತಿಯಂತಹ ಇಚ್ಛಾಶಕ್ತಿಯನ್ನು ನಾವು ಬೆಳೆಸ್ಕೊಂಡು ನಮ್ಮ ಕಾಲ ಮೇಲೆ ನಾವು ನಿಲ್ಲಿ ಅಂತ ಸಾರಿಯಾಗಿ ಹೇಳ್ತಾ ಇರ್ತಾರೆ. ದುರ್ಬಲ ಆದಂತಹ ವ್ಯಕ್ತಿ ತನ್ನನ್ನು ತಾನು ಹಾಳು ಮಾಡ್ಕೊಳ್ಳೋದಲ್ಲದೆ ಅವನ ಸರೌಂಡಿಂಗ್ಸನ್ನು ಅವನು ಹಾಳು ಮಾಡ್ತಾನೆ. ನೆಗೆಟಿವ್ ಥಾಟ್ಸಿಂದ ಅವನ ಸರೌಂಡಿಂಗ್ಸನ್ನು ಅವನು ಪ್ರೊವೋಕ್ ಮಾಡ್ತಾನೆ, ಫಿಲ್ ಮಾಡ್ತಾನೆ. ಆದ್ದರಿಂದಲೇ ಶ್ರೀಕೃಷ್ಣ ಅರ್ಜುನನಿಗೆ ಹೇಳ್ತಾರೆ, ಅರ್ಜುನ ನೀನು ನಿರ್ವೀರ್ಯನಾಗಬೇಡ, ದುರ್ಬಲನಾಗಬೇಡ ಅಂತ ಭಗವಂತ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ. ಅದೇ ರೀತಿ ದೇವತೆಗಳನ್ನು ಕೂಡ ಬಲಿಷ್ಠರಾದ ರಾಕ್ಷಸರನ್ನ ಅವ್ರ ಕೈಯಿಂದ ಸಾಯಿಸೋಕ್ಕಾಗಲ್ಲ. ದುರ್ಬಲರಾದಂಥ ರಾಕ್ಷಸರನ್ನೇ ಅವರು ಸಾಯಿಸ್ತಾರೆ. ನಮ್ಮಲ್ಲಿ ಕುದುರೆನ ಬಲಿ ಕೊಡೋಕ್ಕಾಗತ್ತಾ, ಆನೆನ ಬಲಿ ಕೊಡೋಕ್ಕಾಗತ್ತಾ, ಅಥವಾ ಹುಲಿನ ಕೊಡೋಕ್ಕಾಗತ್ತಾ? ಖಂಡಿತವಾಗ್ಲೂ ಸಾಧ್ಯನೇ ಇಲ್ಲ. ಆದರೆ ನಮ್ಮಲ್ಲಿ ಮೇಕೆಯನ್ನು ಯಾವ ರೀತಿಯಲ್ಲಿ ಬಲಿ ಕೊಡ್ತಾರೆ? ಕಾರಣ ಏನು ನಿಮಗೆ ಗೊತ್ತು. ನಮಗೆ ಜೀವನದಲ್ಲಿ ಎಷ್ಟೇ ಅನ್ಫೇರ್ ಆಗಿದ್ರೂ ಅಥವಾ ನಿರಾದಾಶಾಯಕವಾಗಿದ್ರೂ ಇದನ್ನೆಲ್ಲ ಮೆಟ್ಟಿ ಮೇಲೆ ಬರೋದಕ್ಕೆ ಬೇಕಾಗದಂತಹ ಶಕ್ತಿ ನಮ್ಮಲ್ಲೇ ಇದೆ ಅಂತ ಈಗಿನ ಕಾಲದ ಮನೋವಿಜ್ಞಾನಿಗಳು, ಸೈಕಿಯಾಟ್ರಿಸ್ಟ್ಸ್ ಹೇಳೋದು ಅಂತ ಸ್ಥಿತಿಯಲ್ಲಿ ಇದ್ದಾರೆ. ಒಬ್ಬ ವ್ಯಕ್ತಿ ಯಾವುದೇ ಮತ, ಯಾವುದೇ ಭೇದ, ಯಾವುದೇ ಕುಲ ಆಗಿದ್ರೂ ಅವನಲ್ಲಿ ಆ ಶಕ್ತಿ ಅವನ ಜೊತೆ ಯಾವಾಗಲೂ ಇದ್ದೇ ಇರುತ್ತೆ ಅಂತ ಹೇಳ್ತಾರೆ. ಒಂದು ವ್ಯಕ್ತಿ ತನ್ನ ಜೀವನದ ಪ್ರಾರಂಭದಿಂದ ಅವನು ಇರೋವಂತಹ ಸರ್ಟನ್ ಸ್ಟೇಜ್ವರೆಗೂ ಅವನು ಯಾವ ಅನುಭವಗಳನ್ನ ಪಡೆದು ಬಂದಿರ್ತಾನೋ ಆ ಅನುಭವಗಳಿಗೆ ತಕ್ಕಂತೆ ಅವನ ಮನಸ್ಥಿತಿ ರೂಪುಗೊಂಡಿರುತ್ತೆ. ಆದ್ದರಿಂದಲೇ ಅವನ ನಿರ್ಧಾರ ಆ ಸ್ಥಿತಿಗಳನ್ನ ನಿಂತು ಮೇಲೆ ಬರೋದಕ್ಕೆ, ಥಿಂಕ್ ಮಾಡೋದಕ್ಕೇ ಅವನಲ್ಲಿ ಸಾಧ್ಯ ಆಗೋದಿಲ್ಲ. ಉದಾಹರಣೆಗೆ ಒಂದು ಬಲಿಷ್ಠವಾಗಿರುವಂಥ ಆನೆಯನ್ನು ನೀವು ಅದ್ರ ಕಾಲನ್ನು ಸರಪಳಿಯಿಂದ ಕಟ್ಟಿ ಹಾಕಿದ್ರೆ ಅದು ಸ್ಟಾರ್ಟಿಂಗು ಒಂದು 2-3 ಸರಿ ಅಥವಾ 2-10 ಸರಿನೇ ಅದು ಅದರಿಂದ ಬಿಡಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡುತ್ತೆ. ಅದಾದ ನಂತರ ನೀವು ಸರಪಳಿಯನ್ನು ತೆಗೆದಿದ್ರೂ ಅದು ಕಾಲಲ್ಲಿ ಸರಪಳಿ ಹಾಕಿದ್ದಾರೆ ಅನ್ನುವಂಥ ಒಂದು ಭಯದಿಂದನೇ ಅದು ತನ್ನ ಸರೌಂಡಿಂಗ್ಸ್ನ ದಾಟಿ ಹೋಗೋದಕ್ಕೂ ಅದು ಹಿಂಜರಿಯುತ್ತೆ. ಅದೇ ರೀತಿ ನಮ್ಮ ಜೀವನದಲ್ಲೂ ನಾವು ಸರ್ಟೈನ್
ಸರ್ಕಮ್ಸ್ಟಾನ್ಸಸ್ನ ನಾವು ಫೇಸ್ ಮಾಡಿರ್ತೀವಿ. ಆದ್ದರಿಂದ ನಮಗೆ ಕೆಲವು ಅನುಭವ ಬಂದಿರುತ್ತೆ. ಅದೇ ರೀತಿಯಿಂದ ನಾವು ನೆಕ್ಸ್ಟ್ ಬೇರೆ ಯಾವುದಾದ್ರೂ ಒಂದು ಹೊಸದಾದಂತಹ ಒಂದು ಚಾಲೆಂಜನ್ನು ಫೇಸ್ ಮಾಡಬೇಕು ಅಂದರೆ ನಾವು ಪ್ರೀವಿಯಸ್ ಅನುಭವವನ್ನು ಏನು ಪಡೆದಿರ್ತೀವೋ ಅದರ ರಿಸಲ್ಟನ್ನು ನಾವು ಇದರಲ್ಲಿ ತೋರಿಸ್ತಾ ಇರ್ತೀವಿ. ಸ್ವಾಮಿ ವಿವೇಕಾನಂದರು ಒಂದು ಕಡೆ ಹೇಳ್ತಾರೆ, ನಿಮ್ಮ ಭವಿಷ್ಯವನ್ನು ನಿರ್ಮಿಸ್ಕೊಳ್ಳೋವಂಥವರು ನೀವೇ. ಇದನ್ನು ಎಂದಿಗೂ ಮರಿಬೇಡಿ. ಪೂರ್ವಕಾಲದಲ್ಲಿ ಗತಕಾಲದಲ್ಲಿ ಆಗಿ ಹೋದಂತಹ ವಿಚಾರಗಳನ್ನ ನೆನೆಸ್ಕೊಂಡು ಅದಕ್ಕೋಸ್ಕರ ಟೈಮ್ ವೇಸ್ಟ್ ಮಾಡೋದು ಖಂಡಿತವಾಗ್ಲೂ ಮೂರ್ಖತನ. ಇದೊಂದು ವಿಷಯನ ಗಮನದಲ್ಲಿ ನೀವು ಮಾಡುವಂತಹ ಆಲೋಚನೆಗಳು ಮತ್ತು ನೀವು ಮಾಡುವಂತಹ ಕೆಲಸಗಳು ನಿಮ್ಮ ಮುಂದೆ ಬರುವಂತಹ ಭವಿಷ್ಯವನ್ನು ನಿರ್ಧಾರ ಆಗಿರುತ್ತೆ. ಅದೇ ರೀತಿಯಾಗಿ ಒಳ್ಳೆಯ ಆಲೋಚನೆ, ಒಳ್ಳೆಯ ಮಾತು, ಒಳ್ಳೆಯ ವಿಚಾರ, ನೀವು ಮಾಡುವಂಥ ಒಳ್ಳೆಯ ಕೆಲಸ ನಿಮ್ಮ ಭವಿಷ್ಯವನ್ನು ರೂಪಿಸಿಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ. ನಮ್ಮ ದೇಹದಲ್ಲಿ ನಾವು ಫೀಲ್ ಮಾಡುವಂತಹ ಯಾವುದೇ ಒಂದು ವಿಚಾರದಿಂದ ನಾವು ಎಕ್ಸ್ಪ್ರೆಸ್ ಮಾಡೋ ಒಂದು ವಿಧಾನದಿಂದ ನಮ್ಮ ಮನಸ್ಸಿನಲ್ಲಿ ಸುಪ್ತ ಪ್ರಜ್ಞೆ, ಸಬ್ಕಾನ್ಷಿಯಸ್ ಮೈಂಡಲ್ಲಿ ಒಂದು ಇಂಪ್ರೆಷನ್ ಅನ್ನೋದು ಕ್ರಿಯೇಟ್ ಆಗಿ ಅದು ನಮ್ಮ ಮೈಂಡಲ್ಲಿ ರಿಜಿಸ್ಟರ್ ಆಗೋಗುತ್ತೆ. ಶಾಶ್ವತವಾಗಿಯೇ ಅದು ರಿಜಿಸ್ಟರ್ ಆಗೋಗುತ್ತೆ. ಒಂದು ಕೆಲಸನ ನಾವು ಕಂಟಿನ್ಯೂಸ್ ಆಗಿ ಮಾಡ್ಕೊಂಡು ಹೋಗ್ತಾ ಇದ್ವಿ ಅಂದರೆ ಅದು ರಿಜಿಸ್ಟರ್ ಆಗ್ತಾನೆ ಹೋಗ್ತಾ ಇರುತ್ತೆ. ಇದರ ರಿಸಲ್ಟೇ ನಮ್ಮ ವ್ಯಕ್ತಿತ್ವ ಆಗುತ್ತೆ. ಅದೇ ನಮ್ಮ ನಡತೆ ಆಗೋಗುತ್ತೆ. ನೀವು ಮಾಡಿದಂತಹ ಅನೇಕ ಪಾಪಗಳು ನಿಮ್ಮ ದೇವರು ಕ್ಷಮಿಸ್ಬೋದು, ಆದರೆ ನಿಮ್ಮ ನರಮಂಡಲ ಖಂಡಿತವಾಗ್ಲೂ ಕ್ಷಮಿಸಲ್ಲ ಅಂತ ಒಬ್ಬ ಮನೋವಿಜ್ಞಾನಿ ವಿಲ್ಜಿಯಂ ಜೇಮ್ಸ್ ಅನ್ನೋರು ಹೇಳ್ತಾರೆ. ಒಳ್ಳೆಯದೋ ಕೆಟ್ಟದ್ದು ನಿಮ್ಮ ಅದೃಷ್ಟವನ್ನು ರೂಪಿಸ್ಕೊಳ್ಳೋವಂಥವ್ರು ನೀವೇ. ಆದ್ದರಿಂದ ಸ್ಯಾಮ್ಯುಯಲ್ ಸ್ಮೈಲ್ಸ್ ಅನ್ನೋರು ಹೇಳ್ತಾರೆ, ಒಂದು ಒಳ್ಳೆಯ ಆಲೋಚನೆಯನ್ನು ಮಾಡಿ, ನಿಮಗೆ ಒಳ್ಳೆಯ ಕೆಲಸ ಮಾಡೋದಕ್ಕೆ ಪ್ರೇರೇಪಣೆ ಆಗುತ್ತೆ. ಅದೇ ಒಂದು ಒಳ್ಳೆಯ ಕೆಲಸ ಮಾಡಿ ನಿಮಗೆ ಅದೊಂದು ಒಳ್ಳೆಯ ಅಭ್ಯಾಸ ಆಗೋದಕ್ಕೆ ಪ್ರೇರೇಪಣೆ ಆಗುತ್ತೆ. ಒಂದು ಒಳ್ಳೆಯ ಅಭ್ಯಾಸವನ್ನು ಬೆಳೆಸ್ಕೊಳ್ಳಿ, ಅದು ನಿಮ್ಮ ಒಂದು ಒಳ್ಳೆಯದಂತಹ ವ್ಯಕ್ತಿತ್ವವನ್ನು ನಿರ್ಮಾಣ ಮಾಡೋದಕ್ಕೆ ಪ್ರೇರೇಪಣೆ ಮಾಡುತ್ತೆ. ಒಂದು ಒಳ್ಳೆಯ ವ್ಯಕ್ತಿತ್ವವನ್ನು ಬೆಳೆಸ್ಕೊಳ್ಳಿ. ಆದ್ದರಿಂದ ನಿಮಗೆ ಅದೃಷ್ಟ ಅನ್ನೋದು ಖಂಡಿತವಾಗ್ಲೂ ಕುದುರಲೇಬೇಕು. ಇದಕ್ಕೆಲ್ಲ ಕಾರಣ ಹ್ಯಾಬಿಟ್, ಅಭ್ಯಾಸ ಆಗಿರುತ್ತೆ. ಇದಾದ ನಂತರ ನಿಮಗೆ ಒಂದು ಐಡಿಯಾ ಸಿಕ್ಕಿದೆ ಅಂತ ಭಾವಿಸ್ತೀನಿ. ಅದ್ಭುತವಾಗಿರುವಂತಹ ಮಷೀನ್ ನಮ್ಮ ಬಾಡಿ. ಇದರೊಳಗಡೆ ಇರುವಂತಹ ಅನಂತವಾಗಿರುವಂತಹ ಶಕ್ತಿಯಿಂದ ಕೂಡಿರುವ ಮನಸ್ಸಿಂದ ನಮಗೆ ಬೇಕಾದಂತಹ ಕೆಲಸವನ್ನು ನಾವು ಮಾಡಿಸಿಕೊಳ್ಳುವಂತಹ ಒಂದು ಚಿಕ್ಕದಾದಂತಹ ವಿಧಾನವನ್ನು ನಾನು ನಿಮಗೆ ತಿಳಿಸೋದಕ್ಕೆ ಪ್ರಯತ್ನ ಪಡ್ತೇನೆ. ಈ ಒಂದು ಮನಸ್ಸಿಂದ ನಮಗೆ ಏನಾದರೂ ಯೂಸ್ ಇದೆಯಾ? ಇದರಿಂದ ನಮ್ಮ ಜೀವನದಲ್ಲಿ ಯಾವುದಾದ್ರೂ ಒಂದು ಬದಲಾವಣೆ ಆಗುತ್ತಾ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಆಗುತ್ತೆ. ಇದಕ್ಕೆ ಒಂದು ದಾರಿ ಇದೆ. ಅದು ಏನಂದರೆ, ಯಾವುದೇ ಒಂದು ವಿಷಯನ ನಾವು ಒಂದು ಟೈಮ್ ಟು ಟೈಮ್ ಒಂದು ಕ್ರಮಬದ್ಧತೆಯಿಂದ ಆ ಕೆಲಸವನ್ನು ರಿಪೀಟೆಡ್ ಆಗಿ ಆಯಾ ಟೈಮ್ ಗೊತ್ತುಪಡಿಸಿದ ಟೈಮ್ಗೆ ಕರೆಕ್ಟಾಗಿ ಮಾಡ್ಕೊಂಡು ಹೋಗ್ತಾ ಇದ್ದರೆ ಇದರಿಂದ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಆ್ಯಕ್ಟಿವೇಟ್ ಆಗೋದಕ್ಕೆ ಸಹಾಯ ಆಗುತ್ತೆ. ಆದ್ದರಿಂದ ನೀವು ಗೊತ್ತುಪಡಿಸಿದ ಟೈಮು, ಈ ಟೈಮಲ್ಲಿ ಈ ಕೆಲಸ ಮಾಡಬೇಕು, ಆ ಕೆಲಸ ನೀವು ಮಾಡ್ತಾ ಇದ್ರಿ ಅಂತ ಇಟ್ಕೊಳ್ಳಿ. ಆ ಟೈಮ್ ಬಂದಿದ ತಕ್ಷಣ ನೀವು ಆಟೋಮೆಟಿಕ್ಕಾಗಿ ಆ ಕೆಲಸ ಮಾಡೋದಕ್ಕೆ ನಿಮಗೆ ಒಂದು ಪ್ರೊವೋಕ್ ಅನ್ನೋದನ್ನು ಈ ಮನಸ್ಸು ನಿಮಗೆ ನೀಡ್ತಾ ಇರುತ್ತೆ. ಸ್ಟಾರ್ಟಿಂಗಲ್ಲಿ ಈ ಥರ ಅಭ್ಯಾಸವನ್ನು ನಾವು ಬೆಳೆಸ್ಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟ ಖಂಡಿತವಾಗ್ಲೂ ಪಡಬೇಕು. ಎಲ್ರಿಗೂ ಸ್ಟಾರ್ಟಿಂಗಲ್ಲಿ ಎತ್ತಿದ್ದಂಗೆ ಇದು ಅಭ್ಯಾಸ ಆಗಲ್ಲ. ಇದು ಪ್ರಾಕ್ಟೀಸ್ ಮಾಡ್ತಾನೆ ಇದು ನಮಗೆ ಅಭ್ಯಾಸ ಆಗುತ್ತೆ. ಅದಾದ ನಂತರ ಇದಕ್ಕೊಂದು ಉದಾಹರಣೆ ಕೊಡೋದಾದರೆ, ನೀವು ಬೆಳಿಗ್ಗೆ 6 ಗಂಟೆಗೆ ಹೇಳ್ತೀನಿ ಅಂತ ಅಂದ್ಕೊತೀರ. ಫಸ್ಟ್ ಡೇ ಹೇಳೋಕ್ಕಾಗಲ್ಲ, ಸೆಕೆಂಡ್ ಡೇ ಪ್ರಯತ್ನ ಪಡ್ತೀರಾ, 3ನೇ ದಿನ ಪ್ರಯತ್ನ ಪಡ್ತೀರಾ, 4ನೇ ದಿನ ಹೇಳ್ತೀರಾ. ಅದಾದ ನಂತರ ಕಂಟಿನ್ಯೂಸ್ ಆಗಿ ಒಂದು ತಿಂಗಳು ಎದ್ರಿ ಅಂದರೆ ನಿಮ್ಗೆ ವಿತೌಟ್ ಅಲಾರಾಮ್ 6 ಗಂಟೆಗೆ ನೀವು ಹೇಳ್ತೀರಾ. ಅದೇ ರೀತಿ ಒಬ್ಬ ವಿದ್ಯಾರ್ಥಿ 8 ಗಂಟೆಗೆ ಬುಕ್ ಇಟ್ಕೊಂಡು ಓದಬೇಕು ಅಂದರೆ ಫಸ್ಟ್ ಡೇ ಅವನು ಬುಕ್ ತೆಗೆದು ಓದಬೇಕು. ಅದೇ ಅವ್ನು ಕರೆಕ್ಟಾಗಿ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ. ಸೆಕೆಂಡ್ ಡೇ, ಥರ್ಡ್ ಡೇ, ಫೋರ್ತ್ ಡೇ, ಇದೇ ರೀತಿ ಹೋಗ್ತಾ ಅವ್ನು ಕರೆಕ್ಟಾಗಿ 8 o'clock ಬುಕ್ ತೆಗಿತಾ ಇದ್ದರೆ ಖಂಡಿತವಾಗ್ಲೂ ಅವನು
ಆಟೋಮೆಟಿಕ್ಕಾಗಿ ಅವನ ಮೈಂಡ್ ಎಲ್ಲೇ ಡಿಸ್ಟ್ರಾಕ್ಟ್ ಆಗಿದ್ರು 8 o'clockಗೆ ಅವನಿಗೆ ಎಚ್ಚರಗೊಳಿಸುತ್ತೆ. ಇದಕ್ಕೆಲ್ಲ ಬೇಕಾಗಿರೋವಂಥ ಒಂದು ಬೇಸಿಕ್ ಥಿಂಗೇ ನಿಷ್ಠೆ. ನಾವೇನಾದರೂ ಒಂದು ಮಾಡಬೇಕು, ನಮಗೇನಾದರೂ ಒಂದು ಜೀವನದಲ್ಲಿ ಒಂದು ಚೇಂಜ್ ಅನ್ನೋದು ಬೇಕು ಅಂದರೆ ನಾವು ಟೈಮ್ ಟು ಟೈಮ್ ಶಿಸ್ತುಬದ್ಧ ಜೀವನವನ್ನು ನಡೆಸೋದಕ್ಕೆ ನಾವು ಪ್ರಾರಂಭ ಮಾಡಬೇಕು. ಆದ್ದರಿಂದಲೇ ಮಿಲ್ಟ್ರಿನಲ್ಲೆಲ್ಲ ವಿತೌಟ್ ಡಿಸಿಪ್ಲಿನ್ ದೇರ್ ಈಸ್ ನೋ ವಿನ್ ಅಂತ ಹೇಳ್ತಾರೆ. ನಾವು ಡಿಸಿಪ್ಲಿನ್ಡಾಗಿ ಆಯಾ ಟೈಮ್ಗೆ ಆಯಾ ಕೆಲಸವನ್ನು, ಆಯಾ ಗೊತ್ತುಪಡಿಸಿದಂತಹ ಕೆಲಸವನ್ನು ನಾವು ಮಾಡ್ತಾ ಇದ್ದರೆ ಖಂಡಿತವಾಗ್ಲೂ ನಾವು ಇದರಿಂದ ಒಳ್ಳೆಯ ಫಲವನ್ನು ಪಡೆಯೋದಕ್ಕೆ ಸಹಾಯ ಆಗುತ್ತೆ. ಅನಿಯಮಿತವಾದಂತಹ ಜೀವನದಿಂದ ನಾವು ಯಶಸ್ಸನ್ನು ಪಡೆಯೋದಕ್ಕಾಗಲ್ಲ. ನಾವು ಎಕ್ಸ್ಪೆಕ್ಟೆಡ್ ರಿಸಲ್ಟ್ಸ್ನ ನಾವು ಮೀಟ್ ಮಾಡೋದಕ್ಕೆ ಆಗಲ್ಲ. ಆದ್ದರಿಂದಲೇ ನಮ್ಮ ಶಕ್ತಿಯನ್ನು ವೃದ್ಧಿಸ್ಕೊಬೇಕು ಅಂದರೆ ನಾವು ಡಿಸಿಪ್ಲಿನ್ ಅನ್ನೋದನ್ನು ಇಂಪ್ರೂವ್ ಮಾಡಬೇಕು, ಮೇಂಟೈನ್ ಮಾಡಬೇಕು. ನಿಮಗೆ ಟ್ಯಾಲೆಂಟ್ ಇರ್ಬೋದು, ಆದರೆ ವಿತೌಟ್ ಹಾರ್ಡ್ ವರ್ಕ್, ಡೆಡಿಕೇಶನ್ ನಿಮಗೆ ಆ ಟ್ಯಾಲೆಂಟಿಂದ ನಿಮಗೆ ಸಕ್ಸಸ್ ಅನ್ನೋದು ಸಿಗಲ್ಲ. ಆದ್ದರಿಂದ ಡಿಸಿಪ್ಲಿನ್ ಅನ್ನೋದನ್ನು ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ. ನಿಮಗೆ ನೀವೇ ಶತ್ರುನೂ ಆಗ್ಬೋದು, ನಿಮಗೆ ನೀವು ಮಿತ್ರನೂ ಆಗ್ಬೋದು. ಏನಂತೀರ? ಯೋಚನೆ ಮಾಡಿ.